ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಅರೆ, ನಮ್ಮ ಕಿಂಗ್ ಕೊಹ್ಲಿ ಬ್ಯಾಟ್ಗೆ ಇಷ್ಟೊಂದು ಅದೃಷ್ಟನ? ರಿಂಕು ಸಿಂಗ್, ಆಕಾಶ್ ದೀಪ್ಗಂತೂ ಇವರ ಬ್ಯಾಟ್ ಅಂದ್ರೆ ತುಂಬಾನೇ ಲಕ್ಕಿ ಅಂತೆ. ಇತ್ತೀಚೆಗೆ ಆಕಾಶ್ ದೀಪ್ ಕಡೆಯ ವಿಕೆಟ್ಗೆ ಬೂಮ್ರಾ ಜೊತೆಗೂಡಿ ಭಾರತವನ್ನು ಫಾಲೋನಿಂದ ಕಾಪಾಡಿದ್ದು ಕೊಹ್ಲಿ ಬ್ಯಾಟ್ನಿಂದ ಎಂಬುದು ಕೂಡ ವಿಶೇಷವಾಗಿದೆ. ಹಾಗಾದ್ರೆ ರನ್ ಮಷಿನ್ ಬಳಸೋ ಬ್ಯಾಟ್ ಎಂಥದ್ದು, ಅದರ ಬೆಲೆ ಏನು, ಅದು ಹೇಗಿರುತ್ತೆ, ಬ್ಯಾಟಿನ ತೂಕ ಎಷ್ಟು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿರಾಟ್ ಕೊಹ್ಲಿ ಬ್ಯಾಟ್ ತಗೊಂಡ್ರೆ ಬೌಲರ್ಗಳು ಬ್ಯಾಟ್ಸ್ಮನ್ ಆಗ್ತಾರೆ. ಕೊಹ್ಲಿ ಬ್ಯಾಟ್ ನಲ್ಲಿದೆ ಅಂತ ಪವರ್. ಇತ್ತೀಚೆಗೆ ಆಕಾಶ್ ದೀಪ್ ಕಡೆಯ ವಿಕೆಟ್ಗೆ ಬೂಮ್ರಾ ಜೊತೆಗೂಡಿ ಭಾರತವನ್ನು ಫಾಲೋನ್ ನಿಂದ ಕಾಪಾಡಿದ್ದು ಕೊಹ್ಲಿ ಬ್ಯಾಟ್ ನಿಂದ 4 ಸಿಕ್ಸರ್ ಹೊಡೆದು ರಂಜಿಸಿದ್ದ ಆಕಾಶ್ ದೀಪ್. ಅಷ್ಟೇ ಅಲ್ಲ, ರಿಂಕು ಸಿಂಗ್ ಕೊಹ್ಲಿ ಬ್ಯಾಟ್ಗಾಗಿ ಹಠ ಹಿಡಿತಾರಂತೆ. ರಿಂಕು ಅವರ ಅದ್ಭುತ ಆಟಗಳು ಬಂದಿರೋದು ಕೂಡ ಕೊಹ್ಲಿ ಬ್ಯಾಟ್ ನಲ್ಲೇ. IPL 2024ರಲ್ಲಿ ರಿಂಕು ವಿರಾಟ್ ಕೊಹ್ಲಿಯಿಂದ ಬ್ಯಾಟ್ ಪಡೆದಿದ್ರು. ಇದಾದ ಬಳಿಕ ಅವರಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬಂದಿಲ್ಲ ಎಂಬುದು ಅಚ್ಚರಿ. ಹೀಗಾಗಿಯೇ ಇದೀಗ ರಿಂಕು ಸಿಂಗ್ ಪಾಲಿಗೆ ಕಿಂಗ್ ಕೊಹ್ಲಿಯ ಬ್ಯಾಟ್ ಅಪಶಕುನ ಎಂದು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು. ಅಷ್ಟಾಗಿಯೂ ರಿಂಕು ಸೌತ್ ಆಫ್ರಿಕಾ ಜೊತೆಗಿನ T20ಯಲ್ಲಿ ಸಿಡಿಲಬ್ಬರದ 68 ರನ್ ಚಚ್ಚಿ ಕೊಹ್ಲಿಯ ಬ್ಯಾಟ್ ಅಪಶಕುನ ಎಂಬುದನ್ನು ಸುಳ್ಳಾಗಿಸಿದರು. ಈ ಹಿಂದೆ ಸ್ಪಿನ್ನರ್ ವಿರುದ್ಧ ಆಡಿ ರಿಂಕು ಬ್ಯಾಟ್ ಮುರಿದುಕೊಂಡಿದ್ರು. ನಂತರ ಕೊಹ್ಲಿ IPL 2024ರಂದು ರಿಂಕುಗೆ ಬೈದು ಮತ್ತೊಂದು ಬ್ಯಾಟ್ ಗಿಫ್ಟ್ ಕೊಟ್ರು ಅನ್ನೋದು ಭಾರಿ ಸುದ್ದಿಯಾಗಿತ್ತು. ರಿಷಬ್ ಪಂತ್ ಕೂಡ ಕೊಹ್ಲಿಯ ಬ್ಯಾಟ್ ಬೇಕು ಅಂತ ಕಾಟ ಕೊಡ್ತಾರೆ ಅನ್ನೋ ಸುದ್ದಿ ಭಾರಿ ಚರ್ಚೆಯಾಗಿತ್ತು. ಹಾಗಾದ್ರೆ ಆ ಬ್ಯಾಟ್ ಎಂತದ್ದು, ಅದರ ಬೆಲೆ ಎಷ್ಟು ಗೊತ್ತಾ? ಕೊಹ್ಲಿ ಬಳಸೋ ಬ್ಯಾಟ್ ತೂಕ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ. ಕೊಹ್ಲಿ ಬಳಸೋ ಬ್ಯಾಟ್ MRF ಕಂಪನಿಯದ್ದಾಗಿದ್ದು ಈ ಬ್ಯಾಟ್ ಅನ್ನ ಕ್ರಿಕೆಟ್ನ ದೊಡ್ಡ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್, ಬ್ರಿಯಾನ್ ಲಾರಾ, ಸ್ಟೀವ್ ವಾಸ್ ಸೇರಿದಂತೆ ಅನೇಕರು ಬಳಸುತ್ತಿದ್ರು. ಇನ್ನು ಕೊಹ್ಲಿಯಷ್ಟು ಸುಲಭವಾಗಿ 4 ಮತ್ತು 6 ಸಿಡಿಸುವ ಬ್ಯಾಟ್ ಎಷ್ಟು ತೂಕವಿರುತ್ತದೆ ಎಂದು ನೋಡೋದಾದ್ರೆ ಕೊಹ್ಲಿ ಬ್ಯಾಟ್ ತೂಕ ಸರಿಸುಮಾರು 1.1 kgಯಿಂದ 1.26 kgಯವರೆಗೆ ಇರುತ್ತದೆ. ಈ ಬ್ಯಾಟ್ ರೂಪಾಯಿ 25,000ದಿಂದ ರೂಪಾಯಿ 30,000ದವರೆಗೆ ಇರುತ್ತದೆ. ಇನ್ನು ಇದರ ಮಧ್ಯೆ ಮೆಲ್ಬೋರ್ನ್ ನಲ್ಲಿ ನಡೆಯಲಿರುವ ಬಾಕ್ಸಿಂಗ್ ಡೇ ಟೆಸ್ಟ್ ನಲ್ಲಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹೊಸ ಲುಕ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹೇರ್ ಸ್ಟೈಲಿಸ್ಟ್ ಜೋರ್ಡಾನ್ ಅವರಿಂದ ಕೊಹ್ಲಿ ಹೊಸ ಹೇರ್ ಕಟ್ ಮಾಡಿಸಿಕೊಂಡಿದ್ದಾರೆ. ವಿರಾಟ್ ಸ್ಟೈಲಿಶ್ ಲುಕ್ ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಆದರೆ 2 ಮತ್ತು 3ನೇ ಟೆಸ್ಟ್ ನಲ್ಲಿ ರನ್ ಗಳಿಸಲು ಹೆಣಗಾಡಿದ್ರು. ಪರ್ತ್ ನಲ್ಲಿ ನಡೆದ ಮೊದಲ ಟೆಸ್ಟ್ ನಲ್ಲಿ ವಿರಾಟ್ ಕೊಹ್ಲಿ ಶತಕ ಸಿಡಿಸಿದ್ರು. ಅದಾದ ಬಳಿಕ 2 ಮತ್ತು 3ನೇ ಟೆಸ್ಟ್ ನಲ್ಲಿ ರನ್ ಗಳಿಸಲು ಹೆಣಗಾಡಿದ್ರು ವಿರಾಟ್ ಕೊಹ್ಲಿ. ಭಾರತ ತಂಡ ಮೆಲ್ಬೋರ್ನ್ ತಲುಪಿದ್ದು ಬಾಕ್ಸಿಂಗ್ ಡೇ ಟೆಸ್ಟ್ ಗಾಗಿ ಸಿದ್ಧತೆ ಆರಂಭಿಸಿದೆ. ಆದರೆ 4ನೇ ಪಂದ್ಯಕ್ಕೂ ಮುನ್ನ ಕೊಹ್ಲಿಯ ಹೊಸ ಲುಕ್ ಎಲ್ಲರ ಗಮನ ಸೆಳೆದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕೊಹ್ಲಿ ಬ್ಯಾಟ್ ತಗೊಂಡ್ರೆ ಬೌಲರ್ಗಳು ಬ್ಯಾಟ್ಸ್ಮನ್ ಆಗ್ತಾರೆ. ಕೊಹ್ಲಿ ಬ್ಯಾಟ್ಗಾಗಿ ಹಠ ಹಿಡಿತಾರಂತೆ ರಿಂಕು ಸಿಂಗ್. ರಿಂಕು ಅದ್ಭುತ ಆಟಗಳು ಬಂದಿರೋದು ಕೂಡ ಕೊಹ್ಲಿ ಬ್ಯಾಟ್ನಲ್ಲಿ. ರಿಷಬ್ ಪಂತ್ ಕೂಡ ಕೊಹ್ಲಿ ಬ್ಯಾಟ್ ಬೇಕು ಅಂತ ಹಠ ಹಿಡಿದು ಕುಳ್ತಾರಂತೆ. ಇಲ್ಲಿಯೇ ಗೊತ್ತಾಗುತ್ತೆ ನಮ್ಮ ಕಿಂಗ್ ಬ್ಯಾಟ್ಗೆ ಎಷ್ಟೊಂದು ವ್ಯಾಲ್ಯೂ ಇದೆ ಅಂತ. ಇಂತಹ ಲಕ್ಕಿ ಚಾರ್ಮ್ನನ್ನ RCB ತಂಡದಲ್ಲಿರೋದು ನಮ್ಮ ಇನ್ನೊಂದು ಅದೃಷ್ಟ ಅಂತ ಹೇಳ್ತಾ, ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.